ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಪ್ರಣವನಾದ ಘಂಟೆ ಬಹಳ ಅತ್ಯುತ್ತಮವಾದ ಸಾಧನ, ಶ್ರೇಷ್ಠವಾದ ಸಾಧನ. ಇದರಲ್ಲಿ ನಾವು ಈ ಹಿಂದೆ ನಿಮಗೆ ತಿಳಿಸ್ದಂಗೆ ಪಂಚಲೋಹದಲ್ಲಿ ಮಾಡಿರುವಂತಹ ಗಂಟೆ. ಇದರಲ್ಲಿ ನಾವು ಸುಮಾರು ಬಗೆಬಗೆಯಾದಂತಹ ವಿನ್ಯಾಸದ ಗಂಟೆಗಳನ್ನು ಮಾಡಿದ್ದೀವಿ. ಅದು ಮೇಲ್ಮುಕುಟ 5 ಬಿಡಿ ಭಾಗಗಳಾಗಿ ಬೇರೆ ಬೇರೆ ಮುಕುಟಗಳನ್ನ ತಗೋಬೋದು. ಇದರಲ್ಲಿ 1 kg, 1.5 kg ಮತ್ತು 2 kg ಕೈಗಂಟೆಗಳನ್ನು ತಯಾರಿಸ್ತಾ ಇದ್ದೀವಿ. ಮತ್ತು ಇದರಲ್ಲಿ ತೂಗು ಹಾಕೋ ಗಂಟೆ, ಸರಪಳಿಯಿಂದ ನೇತು ಹಾಕುವ ಗಂಟೆ ಅಥವಾ ಸಲಾಕೆಯಿಂದ ನೇತು ಹಾಕುವ ಗಂಟೆ 2 kg, 3 kg, 5 kg ಮತ್ತು 6 kg, 10 kg, 12 kg ಮತ್ತು 15 kg, 25 kg ಗಂಟೆಗಳಲ್ಲಿ ತೂಗು ಹಾಕೋ ಗಂಟೆಗಳನ್ನು ಮಾಡ್ತಾಯಿದ್ದೀವಿ. ಇದೆಲ್ಲದರಲ್ಲೂ ರುಜುವಾತು ನಾವು ವೈಜ್ಞಾನಿಕವೂ ಕೊಡಬಹುದು, ಇದು ಪ್ರಣವನಾದವನ್ನೇ ಹೋಲುತ್ತೆ ಅಂತ. ಮತ್ತು ಜಯ ಗಂಟೆಗಳಲ್ಲಿ ನಾವು 8 ಇಂಚು ಮತ್ತು 10 ಇಂಚು ಮತ್ತು 12 ಇಂಚಿನಲ್ಲಿ ಈ ಜಯ ಗಂಟೆಗಳನ್ನ ತಯಾರಿಸ್ತಾ ಇದ್ದೀವಿ. ಇವೆಲ್ಲವೂ ಪಂಚಲೋಹದಿಂದ ಮಾಡಿರುವಂಥದ್ದು ಮತ್ತು ಇದು ಪ್ರಣವನಾದವನ್ನೇ ಹೋಲ್ತಾ ಇರುವಂಥದ್ದು. ಮತ್ತು ಈ ಒಂದು ಉಪನಿಷತ್ ವಾಕ್ಯ ಏನು ಹೇಳುತ್ತಪ್ಪ ಅಂದರೆ, ಆತ್ಮಗುಹ್ಯಾಂ ನಿಹಿತಃ ಅಂದರೆ ಇದು ಶ್ವೇತೋಪನಿಷತ್ನಲ್ಲಿ, ಕಠೋಪನಿಷತ್ನಲ್ಲಿ, ಮಂಡೂಕ್ಯ ಉಪನಿಷತ್ನಲ್ಲಿ, ಮಾಂಡುಕ್ಯ ಉಪನಿಷತ್ನಲ್ಲಿ ಹೀಗೆ ಹಲವಾರು ಕಡೆ ಒಂದು ಪ್ರಣವದ ವಿಸ್ತಾರವಾದ ವಿಷಯವಿದೆ. ಅಂದರೆ ಆತ್ಮಗುಹ್ಯಾಂ ನಿಹಿತಃ ಅಂತಂದರೆ ನಮ್ಮ ಹೃದಯ ಕಮಲದಲ್ಲಿ ಸದಾ ಮಿಡಿತಾ ಇದೆ, ನಮಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅಥವಾ ನಾವು ಅದರ ಬಗ್ಗೆ ಗಮನ ಕೊಟ್ಟಿಲ್ಲ, ಅದರ ಬಗ್ಗೆ ಸಾಧನೆ ಮಾಡಿಲ್ಲ. ಏನಪ್ಪ ಅಂತಂದರೆ ಸದಾ ಹೃದಯ ಮಧ್ಯಭಾಗದಲ್ಲಿ ಪ್ರಣವನಾದ ಮಿಡಿತಾ ಇದೆ. ಆ ಒಂದು ನಟರಾಜನ ನಾಟ್ಯ ಹೃದಯ ಗುಹೆಯಲ್ಲಿ ಆಗ್ತಾ ಇದೆ, ಪ್ರಣವನಾದ ಮುಳುಗ್ತಾ ಇದೆ, ಮಿಡಿತಾ ಇದೆ. ಅದಕ್ಕೆ ನಾವು ನೋಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ, ನಾವು ಈ ಥರ ಒಂದು ಗುರುಮುಖೇನ ಸಾಧನೆ ಮಾಡಬೇಕು, ಅಥವಾ ಸ್ವಯಂ ಸಾಧನೆಯಿಂದ ಮಾಡಬೇಕು, ಅಥವಾ ಭಗವಂತನೇ ತೋರಿಸ್ಕೊಳ್ಬೇಕು. ಮಾನ್ ಧಾತ ನೀ ಧೀನ್ ಶಕ್ತಿ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ ಮಾನ್ ಧಾತ ಧೀನ್ ಶಕ್ತಿ ಅಂತ ಹೇಳಿಬಿಟ್ರೆ, ಅವನ ಒಂದು ಶಕ್ತಿಯಲ್ಲಿ ಕೊಟ್ಬಿಟ್ರೆ ನಾವು ವಿಶ್ವರೂಪವನ್ನೇ ನೋಡ್ಬೋದು. 3 ರೀತಿಯಾದ ಮಾರ್ಗಗಳಿದೆ. ನಮ್ಮ ಶ್ರೀರಂಗ ಮಹಾಗುರುಗಳು ಏನು ಹೇಳಿದ್ರಪ್ಪ ಅಂದರೆ, ಆತ್ಮಗುಹ್ಯಾಂ ನಿಹಿತ ಅಂತಂದರೆ ಬರೀ ಹೃದಯ ಗುಹೆಯಲ್ಲಿ ಮಾತ್ರ ಅಲ್ಲಪ್ಪ, ಅದು ನಮ್ಮ ಮಸ್ತಿಷ್ಕ, ಅಂದರೆ ನಮ್ಮ ಒಂದು ಏನು ಸಹಸ್ರಾರದ ಕಮಲದಲ್ಲಿ ಅಲ್ಲಿ ಕೂಡ ಪ್ರಣವನಾದ ಕೇಳುತ್ತೆ ಅಂತ ಅವರು ಸ್ವ ಅನುಭವ ಮತ್ತು ಸ್ವಶಕ್ತಿಯಿಂದ ನೋಡಿರುವಂತಹ ವಿಷಯವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಮತ್ತು ಈ ಒಂದು ಪ್ರಣವದ ವಿಸ್ತಾರ ಬಹಳ ಅಗಾಧವಾಗಿದೆ. ಬ್ರಹ್ಮಾಂಡದಲ್ಲೂ ಇದೆ, ಪಿಂಡಾಂಡದಲ್ಲೂ ಇದೆ. ಭಾರತೀಯ ಮಹರ್ಷಿಗಳು ಸಂಶೋಧನೆ ಮಾಡಿರೋದು 2 ವಿಷಯದ ಮೇಲೆ, ಒಂದು ಶಬ್ದ ಮತ್ತು ಇನ್ನೊಂದು ಬೆಳಕು. ಶಬ್ದವನ್ನು ಕರೆಕ್ಟಾಗಿ ಸಾಧನೆ ಮಾಡಿದ್ರೆ, ಶಬ್ದವನ್ನು ಕರೆಕ್ಟಾಗಿ ಹಿಡ್ಕೊಂಡ್ರೆ ಗುರಿ ಮುಟ್ಟಿದ್ರು. ಅಲ್ಲದೆ ಬೆಳಕನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ, ಬೆಳಕಿನ ಬಗ್ಗೆ ಸಂಶೋಧನೆ ಮಾಡಿದ್ರೆ ಆವಾಗಲೂ ಗುರಿ ಮುಟ್ಟಿದ್ರು. ನಮ್ಮ ಭಾರತೀಯ ಮಹರ್ಷಿಗಳ ಒಂದು ವಿಜ್ಞಾನ ಯಾವ ರೀತಿಯಾಗಿದೆಯಪ್ಪ ಅಂದರೆ, ನಮ್ಮ ಒಂದು ಈಗಿನ ಪ್ರಯೋಗಶಾಲೆಗಳಲ್ಲಿ ರುಜುವಾತಾದರೆ, ಏನೋ ಒಂದು ರಿಪೋರ್ಟ್ ಬಂದರೆ ಆ ರಿಪೋರ್ಟ್ ಮೇಲೆ ಅನಾಲಿಸಿಸ್ ಮೇಲೆ ಇದು ಸರಿ ತಪ್ಪುಗಳನ್ನ ನಿರ್ಣಯಿಸ್ತಾ ಇದ್ದರು. ಆದರೆ ಭಾರತೀಯ ಮಹರ್ಷಿಗಳ ವಿಜ್ಞಾನ ಹೇಗಿದೆಯಪ್ಪ ಅಂದರೆ, ಈ ದೇಹವನ್ನೇ ಪ್ರಯೋಗಶಾಲೆ ಮಾಡಿಕೊಂಡು ಇಡೀ ಜೀವನವನ್ನೇ ಅವರು ಮುಡುಪಾಗಿಟ್ಕೊಂಡು, ಅವರು ಇಡೀ ದೇಹದ ಒಳಗೇ ಅವರು ತ್ರಿಕಾಲ ಸತ್ಯವಾದಂಥ ಪ್ರಯೋಗಾಲಯ ಇದು. ಭಾರತ ಯಾವ ರೀತಿಯಾಗಿ ನಮ್ಮ ಮಹರ್ಷಿಗಳನ್ನ ಕೊಂಡಾಡಬೇಕು ಅಂತಂದರೆ, ಆರ್ಯ ಮಹರ್ಷಿಗಳ ಒಂದು ವಿಸ್ತಾರ ಹೇಗಿದೆಯಪ್ಪ ಅಂದರೆ, ಇಡೀ ದೇಹವೇ ಒಂದು ಅದ್ಭುತವಾದ ಯಂತ್ರ, ಇದಕ್ಕಿಂತ ಇನ್ನೊಂದು ಯಂತ್ರ ಇಲ್ಲ. ಹಾಗಾಗಿ ಅವರು ಭಾರತೀಯ ಮಹರ್ಷಿಗಳ ಯಾವ ಒಂದು ದೃಷ್ಟಿಕೋನ ಅಂದರೆ, ಈ ದೇಹವನ್ನೇ ಪ್ರಯೋಗಶಾಲೆಯಾಗಿ ಮಾಡಿಕೊಂಡ್ರು. ಈಗಿನ ವಿಜ್ಞಾನ ಅಂದರೆ ಏನು ಹೇಳುತ್ತೆ? ಸೈನ್ಸ್ ಅನ್ನುತ್ತೆ. ಆದರೆ ಭಾರತೀಯ ಮಹರ್ಷಿಗಳ ನೋಟ ಏನಪ್ಪ ಅಂದರೆ, ವಿಜ್ಞಾನ ಅನ್ನೋದು ಒಂದು ಭಾಗ, ಅಂದರೆ ಸೈನ್ಸ್ ಅನ್ನೋದು ಒಂದು ಭಾಗ. ಅವ್ರ ಪ್ರಕಾರ ವಿಶೇಷವಾದ ಜ್ಞಾನವನ್ನು ವಿಜ್ಞಾನ ಅಂತ ಕರೆದಿದ್ದಾರೆ.
ಹಾಗಾಗಿ ಭಾರತೀಯ ಮಹರ್ಷಿಗಳ ಒಂದು ಅಂತರ್ದೃಷ್ಟಿಕೋನ, ಭಾರತೀಯ ಮಹರ್ಷಿಗಳ ಒಂದು ವಿಸ್ತಾರ, ಭಾರತೀಯ ಮಹರ್ಷಿಗಳ ಒಂದು ಪ್ರಣವದ ನೋಟ ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ಅದ್ಭುತವಾಗಿ ಅಡಗಿದೆ. ಅದನ್ನು ನಾವು ನೋಡೋ ಶಕ್ತಿಯಿಂದ ನೋಡಬೇಕು, ನೋಡೋ ಕ್ರಮದಲ್ಲಿ ನೋಡಬೇಕು. ಆಗ ನಮ್ಮ ಅನುಭವಕ್ಕೂ ಬರುತ್ತೆ ಎಂಬುದಾಗಿ ಭಾರತೀಯ ಮಹರ್ಷಿಗಳ ವಿಷಯವಾಗಿದೆ. ಈ ಪ್ರಣವದ ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಭಾರತೀಯ ಮಹರ್ಷಿಗಳ ಪ್ರಕಾರ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಎಂಬುದಾಗಿ 4 ಭಾಗಗಳಿದೆ. ಅಂದರೆ ವಾಗ್ರೂಪವಾಗಿ ಬರುವಂಥದ್ದು ವೈಖರಿ. ಪರ, ಪಶ್ಯಂತಿ ನಮಗೆ ಅದು ಹಂತ ಹಂತವಾಗಿ ಗೊತ್ತಾಗುವಂಥದ್ದು. ಪರ ಅನ್ನೋದು ಬಹಳ ಸೂಕ್ಷ್ಮವಾದದ್ದು, ಧ್ಯಾನ ಸಮಾಧಿ ಯೋಗದಲ್ಲಿ ಕಾಣುವಂತಹ ವಿಷಯವಾಗಿದೆ. ಅಂದರೆ ಪರ, ಪಶ್ಯಂತಿ, ಮಧ್ಯಮ, ವೈಖರಿಗೆಲ್ಲವೂ ಪ್ರಣವನಾದದ ಮೂಲಕ ನಾವು ಹೋಗ್ಬೋದಂತಹ ಸುಮಾರ್ಗವಾಗಿದೆ. ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಮಾನವ ಶರೀರನೇ ಒಂದು ಪ್ರಯೋಗಶಾಲೆ ಅಂತಂದರು. ಹೆಂಗೆ ಅರ್ಥ ಆಗುತ್ತೆ ಅಂತಂದರೆ, ಭಾರತೀಯ ಮಹರ್ಷಿಗಳು ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ ಅಂತಾರೆ. ಅದರಲ್ಲಿ 36,000 ಗಂಡು ನಾಡಿ, 36,000 ಹೆಣ್ಣು ನಾಡಿಗಳಿದೆ ಅಂತಾರೆ. ಅದರಲ್ಲಿ ಪ್ರಮುಖವಾದದ್ದು 108 ಅಂತಾರೆ, ಇನ್ನು ಕೆಲವೊಬ್ಬರು 101 ಅಂತಾರೆ. ಅದರಲ್ಲೂ ಮುಖ್ಯವಾಗಿ 10 ನಾಡಿಗಳು ಅಂತಾರೆ. ಅದರಲ್ಲೂ ವಿಭಜನೆ ಮಾಡಿ 3 ನಾಡಿಗಳು ಅಂತಾರೆ. ಇಡ, ಎಡ, ಸುಷುಮ್ನ ಮತ್ತು ಪಿಂಗಳ. ಇಡ ಬಂದು ಎಡ, ಸುಷುಮ್ನ ಬಂದು ಮಧ್ಯಮ, ಪಿಂಗಳ ಬಂದು ಬಲ. ಈ ಒಂದು ನಾಡಿಗಳು ಇದೆ ಅಂತ ಹೇಳ್ತಾರೆ. ಅದು ಯೋಗ ಸಮಾಧಿಯಲ್ಲಿ ಕಾಣುವಂಥ ವಿಷಯ. ಅದು ಎಲ್ಲರಿಗೂ ಸತ್ಯ, ಎಲ್ಲರಿಗೂ ಕಾಣಬಹುದಂಥ ವಿಷಯ. ಅದರ ಮುಂದೆ ಬರ್ತೀನಿ. ಹೆಂಗೆ ಅಂದರೆ, ಈ ಇಡ, ಸುಷುಮ್ನ, ಪಿಂಗಳ ನಾಡಿಗಳು ನೇರವಾಗಿ ಎಡಕ್ಕೆ ಕೊಟ್ಟೋಗುತ್ತೆ, ಪಂಗಳ ಬೆಳಕ್ಕೆ ಕೊಟ್ಟೋಗುತ್ತೆ. ಆ ಥರ ಅಲ್ಲ. ಅದೇನೆಂದರೆ ಸುರುಳಿಯಾಗಿ ಹೋಗುತ್ತೆ. ಈ 6 ಜಾಗಗಳಲ್ಲಿ ಸಂಧಿ ಆಗುತ್ತೆ. ಸುಷುಮ್ನ ಮಾಡಿ ಮಧ್ಯ ಮಾರ್ಗಕ್ಕೆ ಹೋಗುತ್ತೆ. ಅಂದರೆ ಈ 6 ಜಾಗಗಳಲ್ಲಿ ಸೇರುವಂತಹ ಜಾಗವನ್ನೇ 6 ಚಕ್ರಗಳು ಅಂತ ಹೇಳಿದ್ದಾರೆ. ಅಂದರೆ ಮೂಲಾಧಾರದಿಂದ ಸಹಸ್ರಾರದವರೆಗೂ 6 ಚಕ್ರಗಳು ಸಂಧಿ ಜಾಗಗಳು. ಅದು ಇಡ, ಸುಷುಮ್ನ, ಪಿಂಗಳ ನಾಡಿಗಳ ಮಧ್ಯಭಾಗದಲ್ಲಿ ಹೋಗುವಂಥ ಸುಷುಮ್ನ ನಾಡಿನೂ ಸೇರಿ. ಅದಲ್ದಂಗೆ 3 ಗ್ರಂಥಿಗಳಿರುತ್ತೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ 3 ಗ್ರಂಥಿಗಳಿರುತ್ತೆ. ಈ ಒಂದು ಇಡ, ಸುಷುಮ್ನ, ಪಿಂಗಳ ನಾಡಿಗಳ ಮೂಲಕ ಪ್ರಾಣವಾಯು ಹರಿದಾಗ ಸುಷುಮ್ನ ನಾಡಿ ಮಧ್ಯಭಾಗದಲ್ಲಿ ನಮ್ಮ ಪ್ರಾಣಾಪಾನಗಳು ಸಮಾಯುಕ್ತ. ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾರೆ ಅಂದರೆ, ನಾವು ಏನು ಪ್ರಾಣವನ್ನು ಸುಷುಮ್ನ ನಾಡಿಗೆ ಹೋದರೆ ಅದು ಒಂದು ಸಹಸ್ರಾರಕ್ಕೆ ಮುಟ್ಟುತ್ತೆ ಅಂತಾರೆ. ಈಗ ನಾವು ಹೇಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಅಂದರೆ, ನಾವೆಲ್ಲ ಉಸಿರಾಡ್ತಾ ಇದ್ದೀವಿ, ಕರೆಕ್ಟ್? ಉಸಿರಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ನಮ್ಮ ಯೋಗಶಾಸ್ತ್ರದ ಪ್ರಕಾರ ಏನು ಹೇಳುತ್ತೆ ಅಂದರೆ, ಉಸಿರನ್ನ ಒಳಗೆ ತಗೊಳ್ಳೋದನ್ನು ಪ್ರಾಣ ಮತ್ತು ಉಸಿರನ್ನ ಬಿಡೋದನ್ನು ಅಪಾನ ಅಂತಾರೆ. ಪ್ರಾಣವು ಒಳಗಡೆ ಹೋಗ್ತಾ ಇದೆ, ಅಂದರೆ ಗಾಳಿಯು ಒಳಗೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಅದು ನಿರಂತರವಾಗ್ತಾಯಿದೆ. ನಮಗೇನೋ ಹೆಚ್ಚು ಕಮ್ಮಿ ಆದರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಉಸಿರಾಡೋಕ್ಕಾಗ್ತಾಯಿಲ್ಲ ಅಂತ. ಅದು ನಿತ್ಯ ನಿರಂತರವಾಗಿ ಆಗ್ತಾಯಿದೆ. ಅಂದರೆ ಪ್ರಾಣವು ಒಳಗೆ ಹೋಗ್ತಾ ಇದೆ, ಗಾಳಿಯು ಒಳಗೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ. ಅದೇ ನಾವು ಸಾಧನೆ ಮಾಡಿದಾಗ, ಯಾವುದೋ ಒಂದು ಜಪಕ್ರಮನೋ ಧ್ಯಾನಕ್ರಮನೋ ಮಾಡಿದಾಗ ಪ್ರಾಣಾಪಾನ ಸಮಾಯುಕ್ತಂ, ಉಸಿರು ಒಳಗೆ ಹೊರಗೆ ತಗೊಳ್ಳೋದನ್ನು ಸಮಾಯುಕ್ತವಾದಾಗ ಅದು ಯೋಗ ಸಮಾಧಿ ಸ್ಥಿತಿ, ಅದು ತುರಿಯಾ ಸ್ಥಿತಿ, ಉನ್ಮಣಿ ಸ್ಥಿತಿ, ಮನೋನ್ಮಣಿ ಸ್ಥಿತಿ ಅಂತ ಜ್ಞಾನಿಗಳ ಮತ. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಪ್ರಾಣಾಪಾನ ಸಮಾಯುಕ್ತಂ ಅಂತ ಹೇಳಿರೋದು. ಆ ಪ್ರಾಣಾಪಾನ ಸಮಾಯುಕ್ತವಾದಾಗ ಸುಷುಮ್ನ ನಾಡಿಗಳಿಗೆ ಹೋದಾಗ ಆ ಒಂದು ಆಜ್ಞಾಚಕ್ರದವರೆಗೂ ಸಾಧಕನು ಹೋಗ್ಬೋದು. ಅದರಿಂದ ಮುಂದಕ್ಕೆ ಹೋಗಬೇಕಾದ್ರೆ ಭಗವಂತನ ಶಕ್ತಿ ಬೇಕು, ಅಥವಾ ಸದ್ಗುರುವಿನ ಶಕ್ತಿ ಬೇಕು, ಅಥವಾ ಸದ್ಗುರುವಿನ ಶಕ್ತಿ ಮೂಲಾಧಾರದಿಂದನೇ ಬರ್ಬೋದು. ಆವಾಗ ಏನಾಗುತ್ತಪ್ಪ ಅಂದರೆ, ನಾವು ಯೋಗ ಸಮಾಧಿ ಸ್ಥಿತಿನಲ್ಲಿ ಆ ಒಂದು ಪ್ರಣವನಾದವನ್ನು ಕೇಳ್ಬೋದು. ಈ ಯೋಗ ಸಮಾಧಿ ಸ್ಥಿತಿಯಲ್ಲಿ ಒಳಗಡೆ ಹೋಗ್ತಾ ಬರೀ ಪ್ರಣವನಾದವನ್ನೇ ಕೇಳುತ್ತೆ ಅಂತಲ್ಲ. ಎಷ್ಟೋ ಜನಗಳಿಗೆ ಡಮರುಗ ಕೇಳುತ್ತೆ, ಕಹಳೆ ಕೇಳುತ್ತೆ, ಕೊಳಲು ಕೇಳುತ್ತೆ,
ಕೊಳಲಿನ ನಾದ ಕೇಳುತ್ತೆ ಮತ್ತು ಪ್ರಣವನಾದ ಕೇಳುತ್ತೆ. ಇವಿಷ್ಟು ಕೇಳ್ದಂಗೂ ನೇರವಾಗಿ ಆಜ್ಞಾಚಕ್ರಕ್ಕೆ ಹೋಗ್ಬೋದು. ಆಜ್ಞಾಚಕ್ರದಿಂದ ಮುಂದಕ್ಕೆ ಪ್ರಣವನಾದ ಕೇಳುತ್ತೆ. ಹಾಗಾಗಿ ಪ್ರಣವದ ವ್ಯಾಪ್ತಿ, ಪ್ರಣವದ ವಿಸ್ತಾರ, ಪ್ರಣವದ ಸಂಶೋಧನೆ, ಪ್ರಣವದ ಬಗ್ಗೆ ತಿಳ್ಕೊಳ್ಬೇಕಾದಂಥ ವಿಷಯ, ಅತ್ಯದ್ಭುತವಾದಂಥ ವಿಷಯ, ಅನೇಕ ವಿಷಯಗಳು ಉಂಟು. ಸಾಧಕರಿಗೆ ಇದು ತುಂಬ ಉತ್ತಮವಾದ ವಿಷಯ. ಹಾಗಾಗಿ ನಾವೆಲ್ಲರೂ ಈ ದಿಶೆಯಲ್ಲಿ ನಮ್ಮ ಜೀವನ ಕ್ರಮ ಇದೆ. ನಮ್ಮ ಜೀವನ ಕ್ರಮದಲ್ಲಿ ಯಾವ್ಯಾವುದೋ ಅನ್ಯಾನ್ಯ ವಿಷಯಗಳಲ್ಲಿ ನಾವು ಇಂದ್ರಿಯ ಸುಖಗಳನ್ನ ನಾವು ಪಡಿತಾನೇ ಇದ್ದೀವಿ. ಇಂದ್ರಿಯ ಸುಖಕ್ಕಾಗಿ ಹವಸ್ತಾಡ್ತಾ ಇದ್ದೀವಿ. ಇಂದ್ರಿಯ ಸುಖಕ್ಕೋಸ್ಕರ ಹಣ ಸಂಪಾದನೆ ಮಾಡ್ತಾನೇ ಇದ್ದೀವಿ. ಆ ವಸ್ತುಗಳ ಮೇಲೆ ವ್ಯಾಮೋಹ ದಿನೇ ದಿನೇ ಹೆಚ್ಚುತ್ತಾ ಇದೆ. ಇಂದ್ರಿಯ ಸುಖಗಳೆಲ್ಲ ಬಿಟ್ಟು ಅತೀಂದ್ರಿಯವಾದ ಸುಖ ಒಂದು ಉಂಟು ಅಂತ ಭಾರತೀಯ ಮಹರ್ಷಿಗಳ ನೋಟ. ಅದನ್ನು ನಮ್ಮ ಶ್ರೀರಂಗ ಮಹಾಗುರುಗಳು ಏನು ಹೇಳಿದಾರಪ್ಪ ಅಂದರೆ, ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕರ್ಮವನ್ನು ಆಚರಿಸಬೇಕಾದರೆ ಆ ಕರ್ಮದ ಮರ್ಮವನ್ನು ತಿಳಿದು ಆಚರಿಸ್ಬೇಕಪ್ಪ. ಅಂದರೆ ಎಷ್ಟು ಅದ್ಭುತವಾದ ವಿಷಯ ಇದೆಯಲ್ಲ. ಹಾಗಾಗಿ ಪ್ರಣವವನ್ನು ನಾವು, ವಿಸ್ತಾರವಾದ ವಿಷಯವನ್ನು ನಾವು ಸಾಧನೆ ಮಾಡೋಣ. ನಾವೆಲ್ಲರೂ ಪ್ರಣವನಾದ, ಪ್ರಣವಾಕ್ಷರ, ಪರಂಜ್ಯೋತಿಯ ದರ್ಶನವನ್ನು ಮಾಡೋಣ. ಹಾಗಾಗಿ ನಮಗೆ ಸದ್ಗುರು ಸಿಕ್ಕಲಿ, ಭಗವಂತನ ಕೃಪೆಯು ನಮಗೆ ಬರಲಿ, ನಾವೆಲ್ಲರೂ ಆ ದಿಶೆಯಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಈ ಅತ್ಯದ್ಭುತವಾದ ಈ ಗಂಟೆಯ ಸಾಧನವನ್ನು ತಮಗೇನಾರ ಬೇಕಿದ್ದಲ್ಲಿ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತಕ್ಕಂಥ ನನ್ನ ಮೊಬೈಲ್ ಸಂಖ್ಯೆಗೆ ತಾವು ಸಂಪರ್ಕಿಸಿ. ಇದು ನಾನು ವ್ಯಾಪಾರಕ್ಕಾಗಿ ಹೇಳ್ತಾ ಇಲ್ಲ, ಸದ್ವಿಚಾರ, ಸಜ್ಜನರಿಗೆ ಸದ್ವಸ್ತು ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ಇದು ನನ್ನ ಲಾಭ ಗಳಿಸಬೇಕು, ವ್ಯಾಪಾರ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲ, ಲಾಭದ ದೃಷ್ಟಿ ಇಲ್ಲ. ಸಜ್ಜನರಿಗೆ ಸದ್ವಸ್ತು ಸಿಗಬೇಕು. ಯಾಕಂದರೆ ಈಗ ಲೋಕದಲ್ಲಿ ಸಿಗ್ತಾ ಇರತಕ್ಕಂಥ ಗಂಟೆಗಳೆಲ್ಲವೂ ಪ್ರಣವನಾದವು ಬರ್ತಾ ಇಲ್ಲ ಅನ್ನೋದು ನನ್ನ ಮನಸ್ಸಿಗೆ ಬಂದಿರೋದ್ರಿಂದ ನಾನು ಆವಿಷ್ಕಾರ ಮಾಡಿ, ನಾನು ಸಂಶೋಧನೆ ಮಾಡಿ ಈ ಒಂದು ಪ್ರಣವನಾದವನ್ನು ಲೋಕಾರ್ಪಣೆ ಮಾಡಿದ್ದೀನಿ. ಆಸಕ್ತರು ಏನಾನ ಇದಕ್ಕೆ ಇಷ್ಟಪಟ್ಟರೆ ಇದನ್ನು ಖರೀದಿಸಿ ತಾವು ಸತ್ಫಲಗಳನ್ನು ಪಡೆಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಗಂಟೆಯ ಶಬ್ದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.